ನಿಮ್ಮನ್ನು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಬಿಯರ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಕರ್ಕೊಂಡೋಗಿ ಅಲ್ಲಿ ಯಾವ ಇದು ಇರಲಿಲ್ಲ. ಕಾರಲ್ಲಿ ನಿಮ್ಮೊಬ್ಬರನ್ನೇ ದೇವರಾಜೇಗೌಡರು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ತಾ ಇದ್ರಿ. ನೀವೇನು ಮಾಡಿದ್ರಿ? ಆಗ ಏನು ಹೇಳಿದ್ರಿ? ನನಗೆ ಇದೆಲ್ಲ ಇಷ್ಟ ಇಲ್ಲ ಸರ್, ಯಾಕೆ ಸರ್ ಇಲ್ಲಿ ಕರ್ಕೊಬಂದ್ರಿ ಅಂತ ಕೇಳಿ, ಇಲ್ಲ ದುಡ್ಡಿನ ವ್ಯವಹಾರ ಇದೆ ನನಗೆ, ಅದಕ್ಕೆ ಇಲ್ಲಿ ಬರ್ತಾರೆ ದುಡ್ಡುಕೋಸ್ಕರ ವ್ಯವಹಾರ ಅಂತ ಎಲ್ಲ ಹೇಳಿದ್ರು. ಅದನ್ನು ನಾನು ನಂಬ್ಕೊಂಡು ನಾನು ಹೋದೆ. ಮೈಕೈ ಮುಟ್ಟೋದು, ತುಂಬ ಕಾಟ ಕೊಟ್ಟಿದ್ದಾರೆ ಸರ್ ನನಗೆ. ನೀವು ಹತ್ರ ನಿಮ್ಮನ್ನು ಬಿಟ್ಟಿಲ್ಲ ಅವರು, ಪ್ರಯತ್ನ ಪಟ್ಟರು, ಅದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಹಾಸನ ಬಸ್ ಸ್ಟ್ಯಾಂಡ್ ಕರ್ಕೊಬಂದೇ ಬಿಟ್ರು. ನೀವು ಹತ್ತು ಬೊಬ್ಬೆ ಹೊಡೆದ ಮೇಲೆ ನಿಮ್ಮನ್ನು ಅದನ್ನು ಹೇಳಿದ್ರು, ನಾನು ಪ್ರಧಾನಿ ಮಗ ಮೊಮ್ಮಗುನ್ನೇ ಬಿಟ್ಟಿಲ್ಲ, ನೀನೇನಾರು ಈ ವಿಚಾರನ ಮನೆಗಾಗ್ಲಿ ಯಾರಿಗಾರು ತಿಳಿಸಿದ್ರೆ ನಿನ್ನ ಗಂಡನ ಕೊಲೆ ಮಾಡ್ತೀನಿ, ನಿನ್ನ ಮಕ್ಳನ್ನ ಬೀದಿ ಪಲ್ ಮಾಡಿ ನಿನ್ನ ಬೀದಿ ಹೆಣ ಮಾಡ್ತೀನಿ, ನಿನ್ನ ಫೋಟೋಸ್ ನನ್ನ ಹತ್ರ ಇದೆ, ಆ ಫೋಟೋನ ಫೇಕ್ ಮಾಡಿಬಿಟ್ಟು ಈ ಬೇರೆ ಜೊತೆ ಮಲಗಿದೀಯ ಅಂತ ಇದು ಮಾಡಿಬಿಟ್ಟು ಎಲ್ಲ ಕಡೆಯೂ ನಾನು ಹರಿದ್ಬಿಡ್ತೀನಿ ಅಂತ ಹೇಳ್ದೆ. ಆ ಭಯದಿಂದ ಸರ್ ನಾನು ಎದ್ರುಕೊಂಡು ಸುಮ್ಮನಾದೆ. ಅದಾದ್ಮೇಲೆ 2 days ಅವ್ನು ನನಗೆ ಫೋನ್ ಮಾಡಲಿಲ್ಲ, ಬ್ಲ್ಯಾಕ್ ಲಿಸ್ಟ್ ಹಾಕ್ತೆ. ಬ್ಲ್ಯಾಕ್ ಲಿಸ್ಟ್ ಹಾಕಿದ್ಮೇಲೆ ಮತ್ತೆ ಬೇರೆ ನಂಬರಿಂದ ಮಾಡ್ದೆ, ಅವ್ನು 2ನೇ ನಂಬರಿಂದ ಮಾಡ್ದೆ. ಮಾಡಿದ್ಮೇಲೆ ನಾನು ಹೇಳ್ತೀನಿ ಕೇಳು, ಪ್ರತಿದಿನ ನೀನು ನನ್ನ ಜೊತೆ ಸೆಕ್ಸ್ ಬಗ್ಗೆ ಮಾತಾಡಬೇಕು, ನಾನು ತೋರಿಸ್ದಾಗೆಲ್ಲ ನೀನು ಖುಷಿಯಾಗಿ ನನ್ನ ಹತ್ರ ಮಾತಾಡಬೇಕು, ಇಲ್ಲ ಅಂದರೆ ನೋಡು ನಿನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತು, ನಾನು ಅಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ದೆ ಸರ್. ಅಂದರೆ ನಾನು ಮಾಜಿ ಪ್ರಧಾನಿಯ ಮನೆಯನ್ನೇ ಬಿಟ್ಟಿಲ್ಲ, ಇನ್ನು ನಿನ್ನ ಗಂಡನ ಬಿಡ್ತೀನಿ, ಅವರನ್ನೇ ಎದುರಾಕೊಂಡಿದ್ದೀನಿ, ಹೌದು ನಿಮ್ಮನ್ನು ಬಿಡ್ತಾನೆ. ಆಮೇಲೆ ಪ್ರಜ್ವಲ್ದು 44 ರಸಲೀಲೆ ವಿಡಿಯೋ ಇದೆ, ತೋರಿಸ್ತೀನಿ ಅಂದ. ನಾನು ಯಾವುದಕ್ಕೂ ನಾನು ಇದು ನೋಡಿಲ್ಲ ಸರ್. ನಾನು ದೇವರಾಜೇಗೌಡ್ರೆ ಹೇಳಿದ್ದು. ಏನಂತ ಹೇಳಿದ್ರು ನಿಮ್ಮ ಹತ್ರ? ಪ್ರಜ್ವಲ್ದು 44 ರಸಲೀಲೆ ವಿಡಿಯೋ ಇದೆ, ತೋರಿಸ್ತೀನಿ ನೋಡು ಅಂತ ಬಲವಂತ ಮಾಡಿದ್ರು. ನಾನು ಅದನ್ನ ನೋಡಿಲ್ಲ ಸರ್. ಇದು ಯಾವ ತಿಂಗಳಲ್ಲಿ ಸರ್? ಅದು ಡಿಸೆಂಬರ್ 27ನೇ ತಾರೀಕು. ನೀವು ನೋಡಿದ್ದೀರಾ ಅದನ್ನು? ಇಲ್ಲ ಸರ್, ಅದು ನಾನು ನೋಡಲಿಲ್ಲ. ನಾನು ನೋಡಲಿಲ್ಲ. ಹೇಳ್ತಾ ಇದ್ದಾಗ ಅವರು ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ರು ನನ್ನ. ನಿಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ರ ನಿಮಗೆ ಅವರು? ಅವರು ನನ್ನ ಅತ್ಯಾಚಾರ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟರು. ಮೈ ಕೈ ಮುಟ್ಟೋದು ಎಲ್ಲ ಮಾಡೋದು, ಎಲ್ಲ ಕೆನ್ನೆಗೆ ಮುಟ್ಕೊಡೋದೆಲ್ಲ ಈ ಥರ ಎಲ್ಲ ಇದು ಮಾಡಿದ್ರು, ಕೆಟ್ಟದಾಗಿ ವರ್ತಿಸಿದ್ರು. ಅದಕ್ಕೆ ನಾನು ಅವಕಾಶ ಕೊಡ್ದಲೇ ಇದ್ದಾಗ ಮತ್ತೆ ನಾನು ಅತ್ಯಾಚಾರ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೂ ನಾನು ಅವಕಾಶ ಕೊಟ್ಟಿಲ್ಲ ಸರ್. ಆವಾಗ ಹೇಳಿದ್ರು, ನೋಡು ಪ್ರಜ್ವಲ್ದು 44 ರಸಲೀಲ ವಿಡಿಯೋ ತೋರಿಸ್ತೀನಿ ನೋಡು ಅಂತ ಆವಾಗ ನಾನು ಕೆಳಗಡೆ ಕಾರಿಂದ ಕೆಳಗಡೆ ಇದ್ದು ತುಂಬ ಅಳ್ಬೇಕಾರೆ ಆಗ ನನ್ನ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ದ ಆ ವ್ಯಕ್ತಿ. ಅವನು ಹೆಣ್ಮಕ್ಳನ್ನ ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಹೆಣ್ಮಕ್ಳು ದೇವ್ರ ಸಮಾನ ಅಂತ ಹೇಳ್ತಾನೆ. ಅದು ಅವ್ನ ಪೂಜ್ಯ ಭಾವನೆ ಅಲ್ಲ. ಅವನು ಮೇಲ್ನೋಟಕ್ಕೆ ಮೀಡಿಯಾಗಳಲ್ಲೆಲ್ಲ ಹೀರೋ ಆಗಿದ್ದಾನೆ ಅಷ್ಟೇ, ಅವನು ಲೋಫರ್. ಆದರೆ ಅವನ ಮೈಯಲ್ಲಿರೋದೆಲ್ಲ ಬರೀ ಹೆಣ್ಣುಗಳೇ ಬೇಕು ಅವನಿಗೆ. ತದನಂತರ ಏನಾಯ್ತು? ಆಯ್ತು, ನೀವು ಮನೆಗೆ ಬಂದ್ವಿ ಸರ್. ಮನೆಗೆ ಬಂದಾಗ ನಾನು ನಂಬರನ್ನು ಬ್ಲಾಕ್ ಮಾಡಿ ಅವ್ನು ಬೇರೆ ನಂಬರಿಂದ ಮಾಡ್ದ. 2 days ಆದಮೇಲೆ ಏನಾಯ್ತು? ಅವನು ಅದೇ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ನಮ್ಮ ಯಜಮಾನ್ ಇಲ್ದೇ ಇರೋ ಟೈಮಲ್ಲೇ ಕರೆಕ್ಟಾಗಿ ಮಾಡ್ತಿದ್ದ ಫೋನ್, ವಿಡಿಯೋ ಕಾಲ್, ನಾರ್ಮಲ್ ಕಾಲ್. ವಿಡಿಯೋ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ನೆಟ್ ಆನ್ ಮಾಡು ಅಂತ ನಾರ್ಮಲ್ ಕಾಲ್ ಮಾಡ್ತಿದ್ದ. ಹಾಗಾಗಿ ನಾನು ಅದಕ್ಕೆ ಇದು ಮಾಡ್ತೀನಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು, ಇವನಿಂದ ಎಷ್ಟೋ ಜನ ಹೆಣ್ಮಕ್ಳುಗಳು ಹಾಳಾಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ರೆಕಾರ್ಡ್ನ ಮಾಡ್ಕೊಂಡಿದ್ದೀನಿ, ಆಡಿಯೋ ರೆಕಾರ್ಡ್ ಎಲ್ಲ. ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಅದು ಹೇಳಿದ್ದೀನಿ. ರೇವಣ್ಣವ್ರ ಕುಟುಂಬವನ್ನು ಹೆದರ್ಕೊಂಡಿದ್ಯಾ, ಇವೆಲ್ಲ ಸರಿ ಇರಲ್ಲ, ಬೇಡ, ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡಿದ್ಯಾ ಅಂತೆಲ್ಲನೂ ಹೇಳಿದ್ದೀನಿ. ಆದರೂ ಅವನು ಕೇಳಿಲ್ಲ. ನಂಗೆ ಇಬ್ಬರಿಬ್ಬರು ಹುಡುಗಿರ್ಬೇಕು, ಕರ್ಕೊಂಬ ಅಂತ ಈ ಥರ ಎಲ್ಲ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಸರ್.